ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಳ್ಳೆ ಟಿಪ್ಸ್ ಕೊಡ್ತೀನಿ. ಆ್ಯಂಡ್ ಯಾರೆಲ್ಲ ಮನಿ ಪ್ಲ್ಯಾಂಟ್ನ ಬೆಳಿಬೇಕು ಅಂದ್ಕೊಳ್ತಾ ಇದ್ದೀರಾ ಅಂಥವರಿಗೆ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ನಮ್ಮ ಮನೆಯಲ್ಲಿರೋ ಅಂಥ ಗಿಡಗಳನ್ನ, ಹಾಗೆ ಯಾವ್ಯಾವ ಥರದ್ದು ತರಕಾರಿ ಇದೆ, ಯಾವ್ಯಾವ ಫ್ರೂಟ್ಸ್ ಇದೆ, ಆ್ಯಂಡ್ ಯಾವ್ಯಾವ ರೀತಿ ಫ್ಲವರ್ಸ್ ಇದೆ ಎಲ್ಲದನ್ನು ನಮ್ಮ ತೋಟದಲ್ಲಿ ಇವತ್ತು ನೋಡ್ಕೊಂಬರೋಣ ಬನ್ನಿ. ಇದು ಎಳ್ಳಿಕಾಯಿ ಗಿಡ, ಇನ್ನು ಎಳ್ಳಿಕಾಯಿ ಬಿಟ್ಟಿಲ್ಲ, ಓಕೆನಾ. ಅದು ಎಳ್ಳಿಕಾಯಿನೋ ಮೂಸಂಬಿನೋ ಗೊತ್ತಿಲ್ಲ. ಇನ್ನು ಇದು ನನ್ನ ಫೇವ್ರೆಟ್ ಗಿಡ ಕಾಕ್ಟ ಹೂವು. ಅಂದರೆ ಇದೊಂಥರ ಪಿಂಕ್ ಕಲರ್ದು, ಮೊಗ್ಗಾದರೆ ಪಿಂಕ್ ಆಗಿರುತ್ತೆ, ಹೂವಾದರೆ ಮೇಲ್ಗಡೆ ವೈಟ್ ಕಲರ್ ಇರುತ್ತೆ ಹೂವಲ್ಲಿ, ಕೆಳಗಡೆ ಎಲೆ ಎಸ್ಳು ಕೆಳಗಡೆ ಪಿಂಕ್ ಕಲರ್ ಇರುತ್ತೆ, ಓಕೆನಾ. ಇದಂತೂ ವರ್ಷವಿಡೀ ಯಾವಾಗಲೂ ಹೂ ಬಿಡುತ್ತೆ. ಸೊ ಎಲ್ಲರೂ ಈ ಥರದೊಂದು ಕಾಕ್ಟ ಗಿಡನ ಹಾಕ್ಕೊಳ್ಳಿ. ನೋಡಿ ಈ ಥರ ಹೂ ಬಿಡುತ್ತೆ. ನಾನಿದು ಬೇರೆ ನೆಕ್ಸ್ಟ್ ಡೇ ವಿಡಿಯೋ ಹಿಡ್ಕೊಂಡು ಅಪ್ಲೋಡ್ ಮಾಡಿರೋದು, ಓಕೆನಾ. ಹೂವಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಬಿಡುತ್ತೆ, ಯಾವಾಗಲೂ ಕರಾವಿದ್ದಂಗೆ ಇದು. ಈ ಹೂವನ್ನ ಎಷ್ಟು ಯೂಸ್ ಮಾಡ್ಕೊತಾ ಇದ್ದೀವಿ ನಮ್ಮ ಮನೇಲಿ ಅಂದರೆ, ನಮ್ಮ ಅತ್ತೆ ಫುಲ್ಲು ಪೂಜೆಗೆಲ್ಲ ಈ ಹೂವನ್ನ ಯೂಸ್ ಮಾಡ್ತಾರೆ. ಅಂದರೆ ತುಂಬ ಸ್ಮೂತಾಗಿರುತ್ತೆ ಹೂವು, ಕಟ್ಟಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಕಟ್ಟಬೇಕು. ಥಿಕ್ನೆಸ್ ಕಮ್ಮಿ ಇರುತ್ತೆ, ಬಟ್ ಹೂ ಕ್ವಾಂಟಿಟಿ ಎಲ್ಲ ನೋಡಿದ್ರೆ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಓಕೆನಾ. ತೋರಿಸ್ತೀನಿ ನೋಡಿ ನಾನು ಇವಾಗ ಎಷ್ಟು ಹೂವುಗಳನ್ನ ಕಟ್ಟಿ ನಮ್ಮ ಅತ್ತೆ ಫೋಟೋಗಳಿಗೆ ಹಾಕಿದ್ದಾರೆ ಅಂದ್ಬಿಟ್ಟು. ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ಮನೆಯಲ್ಲಿ ಬೆಳೆದಿರೋ ಅಂಥ ಹೂಗಳೇ. ಶಂಖಪುಷ್ಪ ಹೂವು, ದಾಸವಾಳ ಹೂವು, ಕಾಕ್ಟೆ ಹೂವು, ಆಲ್ಮೋಸ್ಟ್ ಜಾಸ್ತಿ ಕಾಕ್ಟೆ ಹೂವು ಇದೆ. ಇದು 2 ಡೇಸ್ಗೊಂದ್ಸಲ ಈ ಥರ ಹಾರ ಥರ ಮಾಡಿ ಹಾಕ್ತಾರೆ ನಮ್ಮತ್ತೆ. ಸೊ ದಿನ ಹಾಕಿದ್ರೆ ಇಷ್ಟಿರಲ್ಲ. ಎಲ್ಲದೂ ಕೂಡ ಮನೆಯಲ್ಲೇ ಬೆಳೆದಿರೋವು, ಯಾವುದನ್ನು ದುಡ್ಡು ಕೊಟ್ಟು ನಾವು ತೊಗೊಬಂದು ದೇವರಿಗೆ ಮುಟ್ಸಲ್ಲ, ಫೆಸ್ಟಿವಲ್ಸ್ ಟೈಮಲ್ಲಿ ಮಾತ್ರ. ನೋಡಿ ಇದು ಶಂಖಪುಷ್ಪ ಹೂವು ನೀಲಿ ಕಲರ್ದು, ಇದೊಂಥರದ್ದಿದೆ. ಇನ್ನೊಂದು 2 ಸುತ್ತಿನ ಬರುತ್ತೆ ಅಲ್ವಾ, ಅದು ಇದೆ. ಇದು 2 ಬಂದು ವೈಟು ಮತ್ತು ಬ್ಲೂ ಕಲರ್ದು, ಓಕೆನಾ. ಇದು ಬಳ್ಳಿ ಹಾಗೆ ಕೆಳಗಡೆ ಹುಟ್ಟಿತ್ತು, ಸೊ ನಾನು ಅದನ್ನು ಮೇಲ್ಗಡೆ ಹಬ್ಸಿ ಸೊ ನೆಲದಲ್ಲಿ ಹುಟ್ಟಿರೋದ್ರಿಂದ ತುಂಬಾ ಥಿಕ್ನೆಸ್ ಆಗಿ ಚೆನ್ನಾಗಿ ಬಂದಿದೆ. ಇನ್ನು ಇದು ಬಂದು ಮೂಸಂಬಿ ಹಣ್ಣು, ಓಕೆನಾ. ಫಸ್ಟ್ ಟೈಮ್ ಬಿಟ್ಟಿದೆ ಕಾಯಿ. 4ರಿಂದ 5 ಕಾಯಿ ಬಿಟ್ಟಿದೆ, ಓಕೆನಾ. ನೋಡಿ ಎಲ್ಲ ಎಷ್ಟು ದೊಡ್ಡದಾಗಿದೆ. ಹಣ್ಣಿನ್ನೂ ಆಗಿಲ್ಲ, ಹಣ್ಣಾದಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಇದು ನೀಲಿ ಶಂಖಪುಷ್ಪ ಹೂವು 2 ಸುತ್ತಿಂದು. ಇದು ಹಳೆ ಗಿಡ, ಮತ್ತೆ ಹೊಸದಾಗಿ ಈ ಥರ ಚಿಗುರುಕೊಂಡಿದೆ, ಓಕೆನಾ. ಇನ್ನು ಈ ಕಡೆ ಬಂದರೆ ನಂದು ಪಾಟ್ಗಳು ಮೇಲ್ಗಡೆ ಇತ್ತಲ್ವಾ, ಇದು ನೋಡಿ ಎಷ್ಟು ದೊಡ್ಡದಾಗಿದೆ, ಇವಾಗ ಚೆನ್ನಾಗಾಗಿದೆ, ಓಕೆನಾ. ಮರಿ ಪ್ಲ್ಯಾಂಟ್ಸ್ ಎಲ್ಲ ಉಟ್ಕೊಂಡ್ಬಿಟ್ಟಿದೆ. ಇದರಲ್ಲಿ ಇನ್ನೊಂದು ಕಡೆಗೆ ನಾನು ಅದರದ್ದೇ ಒಂದು ಗಿಡ ಕಿತ್ಕೊಂಡು ಈ ಕಡೆ ಇನ್ನೊಂದು ಚಿಕ್ಕದು ಪಾಟ್ ಹಾಕ್ಕೊಂಡಿದ್ದೀನಿ. ನೋಡಿ ಅದರಲ್ಲಿ ಹೂವು ಬಿಟ್ಬಿಟ್ಟಿದೆ ವೈಟ್ ಕಲರು. ಇದ್ರದ್ದು ಹೂವು ಒಂಥರ ಚೆನ್ನಾಗಿರುತ್ತೆ. ಆ ಗಿಡನ ಎಲ್ಲಾದರೂ ಹ್ಯಾಂಗಿಂಗ್ ಮಾಡಿದ್ರೆ, ಸೊ ಅದು ಮರಿ ಗಿಡಗಳೆಲ್ಲ ಇರುತ್ತೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು ಸೀಬೆ ಮರ, ಸದ್ಯಕ್ಕೆ ಇವಾಗೆಲ್ಲ ಈಚಾಗಿದೆ, ಓಕೆನಾ. ಇನ್ನು ದಪ್ಪ ಆಗಿಲ್ಲ, ದಪ್ಪ ಆದಮೇಲೆ ನಾನು ತೋರಿಸ್ತೀನಿ. ಇನ್ನು ಇದು ಬಂದರೆ ಸಪೋಟ ಹಣ್ಣು, ಓಕೆನಾ. ಆಮೇಲೆ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ನಾನು ತೋರಿಸಿರೋದ್ರಲ್ಲಿ ಯಾವ್ಯಾವ ಹಣ್ಣಿನ ಗಿಡದ್ದು ನೋಡಿದ್ದೀರಾ ಅಂದ್ಬಿಟ್ಟು, ಓಕೆನಾ. ಇನ್ನು ಇದಿಷ್ಟು ಮೇಲ್ಗಡೆ ಇದ್ದಿದ್ದು ಪಾಟ್ಗಳು. ಇನ್ನು ಪಕ್ಕದಲ್ಲಿ ಬಂದರೆ ಎಳ್ಳಿಕಾಯಿ ಗಿಡ ಇದೆ, ಓಕೆನಾ. ಇನ್ನು ಈ ಕಡೆ ಬಂದರೆ ನೋಡಿ ಇದು ಒಂದು ರೋಸ್ ಗಿಡ, ಓಕೆನಾ. ಡಬಲ್ ಕಲರ್ ರೋಸು ಬಿಡುತ್ತೆ ಅಲ್ವಾ, ಅದು ಆರೆಂಜು, ಯೆಲ್ಲೋ ಮತ್ತು ಇನ್ನೊಂಥರ ರೆಡ್ಡು, ಓಕೆನಾ. ಇನ್ನು ಈ ಕಡೆ ಬಂದರೆ ಇದು ಒಂದು ದಾಸವಾಳ, ಅದು ದೇವ್ರ ಮನೆಯಲ್ಲಿ ದಪ್ಪ ಹೂ ಬಿಟ್ಟಿತ್ತು ಅಲ್ವಾ, ಸೊ ಅದು ಈ ಗಿಡದ್ದೇನೆ. ಇದರಲ್ಲಿ ಸ್ವಲ್ಪ ಮೊಗ್ಗಳು ಉದ್ರಿ ಹೋಗುತ್ತೆ. ನೋಡಿ ಮೊಗ್ಗು ಇಷ್ಟು ದಪ್ಪ ಇರುತ್ತೆ, ಹರಳಿದ ಮೇಲೆ ಹೂವು ಸಖತ್ತಾಗಿರುತ್ತೆ. ಇನ್ನು ಇದೊಂಥರ ಕಾಕ್ಟೆ ಹೂವು ಥರನೇ ಸಂಜೆ ಟೈಮ್ ಅರಳುತ್ತೆ, ಫುಲ್ಲು ಗಮ್ ಅನ್ನುತ್ತೆ. ಅದು ಗಿಡ ತುಂಬ ಚೆನ್ನಾಗಿದೆ, ನಮ್ಮ ಅತ್ತೆ ಮೇಂಟೈನ್ ಮಾಡಿದ್ದಾರೆ. ಇನ್ನು ಇದು ನಮ್ಮ ಮನೆ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ. ಪಾಟಲ್ಲಿ 5ರಿಂದ 6 ಮೆಣಸಿನ್ಕಾಯಿ ಗಿಡ ಹುಟ್ಟಿತ್ತು, ಸೊ ಅದನ್ನು ಎಲ್ಲೂ ಕಿತ್ತಾಕಿರಲಿಲ್ಲ. ಇನ್ನು ಪುದೀನ, ಇದು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತೊಗೊಂಬರ್ತೀವಲ್ವ, ಅದನ್ನು ಕಿತ್ತಾಕಿದ್ದು ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಇದರಲ್ಲಿ 4-5 ಸಲ ಕಿತ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಕುಡಿ ಜೂಟ್ ಚೂಟ್ಕೊಂಡಂಗೆ ಚೆನ್ನಾಗಿ ಚಿಗುರುತ್ತೆ ಅದು, ಓಕೆನಾ. ಇನ್ನು ಇದು ಅಗಸೆ ಬೀಜ ಅಂತಾರೆ ಅಲ್ವಾ, ಇದು ತುಳಸಿ ಗಿಡದ್ದೇ ಇನ್ನೊಂದು ಜಾತಿ, ಓಕೆನಾ. ಬಟ್ ನನಗೆ ಗೊತ್ತಿರಲಿಲ್ಲ ಅಗಸೆ ಬೀಜನ, ಅಗಸೆ ಅಲ್ಲ ಅದೇನೋ ಬೀಜ ಅಂತಾರಲ್ಲ, ಸಬ್ಜಾ ಸೀಡ್ಸ್ ಅಂತ ಬರುತ್ತೆ ಅಲ್ವಾ. ಸೊ ಅದು ಈ ಹೂವು ಒಣಗಿದ ಮೇಲೆ ಅದ್ರ ಒಳಗಡೆ ಇರುತ್ತೆ ಅಂತೆ.
ಸೊ ಅದು ಚೆನ್ನಾಗಿ ಬಿಟ್ಟಿದೆ, ನಾವು ಯಾರೂ ಕಿತ್ಕೊಂಡಿಲ್ಲ. ಇನ್ನು ಈ ಕಡೆ ಬಂದರೆ ಇದೆಲ್ಲ ರೀಪಾಟಿಂಗ್ ಮಾಡಿರೋ ಅಂಥದ್ದು. ಇದು ಗಣಿಕೆ ಹಣ್ಣು, ನಿಮಗೆ ಗೊತ್ತಲ್ವಾ, ಗಿಡದ ತುಂಬ ಬಿಟ್ಬಿಟ್ಟಿದೆ. ನಮ್ಮ ಮನೆಯವ್ರಿಗಿನ್ನೂ ತೋರಿಸಿಲ್ಲ ನಾನು, ನೋಡಿದರೆ ಕಿತ್ಕೊಂಡು ತಿಂದ್ಬಿಟ್ಟಿರೋರು. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಕೆಲಸದ ಟೆನ್ಷನಲ್ಲಿದ್ದಾರೆ, ಸೊ ಈ ಕಡೆಗೆ ಬಂದಿಲ್ಲ. ಇನ್ನು ಇದು ನನ್ನ ಫೇವ್ರೇಟು ಶೋ ಗಿಡ. ನನ್ನ ತಂಗಿ ಒಂದು ಪಾಟಲ್ಲಿ ಹಾಕಿದ್ರು, ಸೊ ಅದರಲ್ಲಿ ಅದು ಹೆಂಗೋ ಅದಾಗದೇ ಉಟ್ಕೊಂಡು ಬೆಳೆದಿದೆ. ಓಕೆನಾ. ಇನ್ನು ಈ ಕಡೆಗೆ ಬಂದರೆ ಗಣಿಕೆ ಹಣ್ಣು ನೋಡಿ ಎಷ್ಟೊಂದು ಬಿಟ್ಟಿದೆ. ನಾನು ಟಿಪ್ಸ್ ಹೇಳ್ತೀನಿ ಅಂದೆ ಅಲ್ವಾ, ನಾವು ಮೇಶೋದಲ್ಲೆಲ್ಲ ನಾರ್ಮಲಾಗಿ ಆ ಥರ ಗ್ರೀನ್ದು ಈ ಥರ ಸ್ಟಿಕ್ ತೊಗೊಂಡಿರ್ತೀವಿ. ಓಕೆನಾ, ಅದು ಹೈಟ್ ಕಮ್ಮಿ ಇರುತ್ತೆ. ಸೊ ದೊಡ್ಡದು ತೊಗೊಬೇಕಂದ್ರೆ ಜಾಸ್ತಿ ದುಡ್ಡಾಗುತ್ತೆ. ನೋಡಿ, ಇದು ನಾನು ಓನಾಗಿ ಮಾಡ್ಕೊಂಡಿರೋದು, ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೆ. ಈ ಥರ ಒಂದು ಕಡ್ಡಿನ ನೆಟ್ಬಿಟ್ಟು, ಇದು ದಾರ ಯಾವುದ್ರದ್ದು ಗೊತ್ತಾ, ತೆಂಗಿನ ನಾರದು ದಾರ ಬರುತ್ತೆ ಅಲ್ವಾ, ಅದು ದಾರಗಳು ನಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಸೊ ಆ ದಾರನ ಈ ಥರ ಕಡ್ಡಿಗೆ ಸುತ್ಕೊಂಡ್ಬಿಟ್ರೆ ಸಾಕು, ಬಳ್ಳಿನೂ ಚೆನ್ನಾಗಿ ಹಬ್ಬುತ್ತೆ, ಗ್ರಿಪ್ಸು ಚೆನ್ನಾಗಿರುತ್ತೆ. ನೀರು ಹಾಕಿದ್ರೆ ನೀರನ್ನು ಕೂಡ ಚೆನ್ನಾಗಿ ಎಳ್ದಿಡ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಆ ಸ್ಟಿಕ್ಕಿಗೆ 30-40 ರೂಪಾಯಿ ಕೊಡೋದ್ರ ಬದಲು ಈ ಥರ ಮಾಡ್ಕೊಳೋದು ಒಂದು ಒಳ್ಳೆ ಮೆಥಡು. ಇದೇ ಟಿಪ್ಸು ನಾನು ಹೇಳಿದ್ದು. ಇನ್ನು 2-3 ಪಾರ್ಟ್ಗಳಿಗೆ ನಾನು ಈ ಥರ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಇನ್ನು ಇದು ಬಂದು ರೆಡ್ ಕಲರ್ ರೋಸ್ ಗಿಡ. ಓಕೆನಾ. ಇನ್ನು ಇದು ಕರಿಬೇವು, ಅದು ಅದಾಗದೇ ಉಟ್ಕೊಂಡ್ಬಿಟ್ಟಿದೆ, ಆ ಕಡೆ ಈ ಕಡೆ ಎಲ್ಲ ಒಂದು 4-5 ಕಡೆ ಉಟ್ಕೊಂಡ್ಬಿಟ್ಟಿದೆ. ಇನ್ನು ನೋಡಿ, ಇದರಲ್ಲಿ ಎಲ್ಲಿದೆ ಸೀತಾಫಲ ಹಣ್ಣು ಎಲ್ಲಿದೆ ನೋಡೋಣ, ಹೇಳ್ತೀರಾ, ಗೆಸ್ ಮಾಡ್ತೀರಾ? ಅದು ಗಿಡ ನೋಡಿ ಎಷ್ಟು ಚಿಕ್ಕದು. ಸೊ ಅದ್ರ ಬುಡದಲ್ಲಿ ಒಂದು ಸೀತಾಫಲ ಹಣ್ಣು ಬಿಟ್ಟಿದೆ. ನನಗಂತೂ ಇದನ್ನು ನೋಡಿ ಶಾಕ್ ಆಗೋಯ್ತು. ನೋಡಿ, ಅದು ಗಿಡ ಒಂದು 4 ಇಂಚ್ ಇರ್ಬೋದೇನೋ ಅಷ್ಟೇ, 4 ಇಂಚು ಇಲ್ಲ, ಒಂದು 3 ಇಂಚ್ ಇರ್ಬೋದೇನೋ, 2.5-3 ಇಂಚ್ ಇದೆ ಅಷ್ಟೇ. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಇಷ್ಟು ಸಣ್ಣ ಗಿಡದಲ್ಲಿ ಸೀತಾಫಲ ಹಣ್ಣು ಬಿಟ್ಟಿದೆ. ಇದರಲ್ಲೂ ಹೂವು ಎಲ್ಲ ಬಿಟ್ಟಿತ್ತು, ಬಿಸಿಲು ಜಾಸ್ತಿಯಾಗಿ ಒಣಗೋಗ್ಬಿಡ್ತು. ಸೊ ಮತ್ತೆ ಇವಾಗ ಮಳೆ ಬಂತಲ್ಲ, ಹಾಗೆ ಚಿಗುರುಕೊಂಡಿದೆ ಇದು. ಓಕೆನಾ. ಇನ್ನು ಇದು ನಮ್ಮ ದುಂಡು ಮಲ್ಲಿಗೆ ಹೂ ಗಿಡ. ಇದೂ ಅಷ್ಟೇ, ಹೂವೆಲ್ಲ ಚೆನ್ನಾಗಿ ಬಿಡ್ತು. ಅಲ್ಲಲ್ಲೊಂದು ಒಂದೊಂದು ಮೊಗ್ಗಿದೆ ಅಷ್ಟೇ. ಮತ್ತೆ ಮಳೆ ಬಂದಿದೆ ಅಲ್ವಾ, ಸೊ ಮತ್ತೆ ಮೊಗ್ಗುಗಳು ಆಗ್ತಾ ಇದೆ. ಇನ್ನು ಇದು ಮೇಲ್ಗಡೆ ಇದ್ದಿದ್ದು ನನ್ನ ತುಳಸಿ ಗಿಡ ನೋಡಿ, ಪುಟಾಣಿ ತುಳಸಿ ಗಿಡ ಎಷ್ಟು ಚೆನ್ನಾಗಿದೆ. ಇನ್ನು ಪಕ್ಕದಲ್ಲಿ ಅದೇನೆ ಸಬ್ಜಾ ಸೀಡ್ಸ್ದು ತುಳಸಿ ಬರುತ್ತೆ ಅಲ್ವಾ, ಅದು ಸ್ಮೆಲ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಆಮೇಲೆ ರಿಪೋರ್ಟಿಂಗ್ ಮಾಡ್ಕೊಬೇಕು. ಇದೂ ಅಷ್ಟೇ, ಪಪ್ಪಾಯ ಗಿಡ ಅಲ್ಲಿ ಕಸದಲ್ಲಿ ಹುಟ್ಟಿತ್ತು ಅಂದ್ಬಿಟ್ಟು ಅದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇದು ನಾನು ಲಾಸ್ಟ್ ಸಲ ಊರಿಂದ ತೊಂಡೆಕಾಯಿ ಬೀಳು ತೊಗೊಂಬಂದಿದ್ದೆ, ಅದು ಚಿಗುರ್ಕೋಬಿಟ್ಟಿತ್ತು. ಸೊ ಅದಕ್ಕೆ ನಾನು ಇದನ್ನು ನೆಲದಲ್ಲಿ ಹಾಕಿದ್ದನ್ನು ಕಿತ್ತು ಈ ಥರ ರೀಪಾಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೂ ಅಷ್ಟೇ ಈ ಥರ ದಾರನ ಸುತ್ತಿದ್ದೀನಿ. ಸೊ ಈ ಪಾಟ್ನ ಮೇಲ್ಗಡೆ ಇಟ್ಕೊಬೇಕು, ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿ ಹಿಂಗಿಟ್ಟಿದ್ದೀನಿ. ಇನ್ನು ಇದು ಮನಿ ಪ್ಲ್ಯಾಂಟು ನಾನು ಮೇಲ್ಗಡೆ ಲಾಸ್ಟ್ ವಿಡಿಯೋದಲ್ಲಿ ರೀಪಾಟ್ ಮಾಡಿರೋದು ನೋಡಿರ್ತೀರ ನೀವೆಲ್ಲರೂ. ಓಕೆನಾ. ಮತ್ತೆ ಇದನ್ನು ನಾನು ರೀಪಾಟ್ ಮಾಡಿದ್ದೀನಿ, ಯಾಕಂದರೆ ದೊಡ್ಡ ಪಾಟ್ಗೆ ಹಾಕಿದ್ದೀನಿ. ನನಗೆ ಮನಿ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಮನೆ ಬಾಗಿಲು ಮುಂದೆಗಡೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಾಡಿ ಬೆಳೆಸ್ತಾ ಇದ್ದೀನಿ. ನೋಡಿ, ಇದು ಸ್ಟಿಕ್ಕು ಎಷ್ಟು ಹೈಟದ್ದು ಬೇಕು ಅಷ್ಟು ಹೈಟದ್ದು ಹಿಡ್ಕೊಂಡು ಈ ಥರ ದಾರನ ಸುತ್ಕೊಂಡ್ಬಿಟ್ರೆ ಸಾಕು, ಗಿಡಕ್ಕೆ ಗ್ರಿಪ್ಸು ಚೆನ್ನಾಗಿರುತ್ತೆ ಆ್ಯಂಡ್ ಗಿಡ ಥಿಕ್ನೆಸ್ ಆಗು ಬೆಳೆಯುತ್ತೆ. ಗಿಡಕ್ಕೊಂಥರ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಇದು ಬಂದು ಸ್ಟ್ರಾಬೆರಿ ಅಲ್ಲಿತ್ತು ಅಲ್ವಾ ಆ ಸೈಡು, ಅದನ್ನು ಕಿತ್ಬಿಟ್ಟು ಇಲ್ಲಿ ಹಾಕಿದ್ದೀನಿ. ನೆನಪಿರಲಿ, ಯಾರ್ಯಾರು ಹೇಳ್ತೀರಾ ನೋಡ್ತೀನಿ, ಎಷ್ಟು ಫ್ರೂಟ್ಸು ಗಿಡ ತೋರಿಸಿದ್ದೀನಿ, ಯಾವ್ಯಾವ ಫ್ರೂಟ್ಸ್ದು ಅಂತ ಕಮೆಂಟ್ ಮಾಡಿ. ಓಕೆನಾ. ಇನ್ನು ಇದು ಕರಿಬೇವು, ಇದು ನೆಲ್ಲಿಕಾಯಿ ಗಿಡ ನೋಡಿರ್ತೀರ ಎಲ್ಲರೂ, ಅದರಲ್ಲಿ ಇನ್ನೂ ನೆಲ್ಲಿಕಾಯಿ ಬಿಟ್ಟಿಲ್ಲ. ಇನ್ನು ಇದು ಟೊಮೆಟೊ ನೋಡಿ, ಮೇಲ್ಗಡೆ ಇತ್ತು ಅಲ್ವಾ ಪಾಟು, ಅದರಲ್ಲಿ ಅದಾಗೆ ಹುಟ್ಟಿರೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಟೊಮೆಟೊ. ತುಂಬ ಕುಯ್ಕೊಂಬಿಟ್ಟಿದ್ದೀವಿ. ಇದೊಂದು ಸ್ವಲ್ಪ ದೋರೆ ಹಣ್ಣಾಗಿದೆ. ಓಕೆನಾ. ಏನಿಲ್ಲ ಅಂದರೆ ಒಂದು ಅರ್ಧ kg ಟೊಮೆಟೊ ಬಿಟ್ಟಿತ್ತು ಅದರಲ್ಲಿ. ಇನ್ನು ಇದು ನಂಜು ಬಸ್ಲೆ ಹೂ ಅಂತೀವಲ್ವ, ಅದು ಏನೋ ಊರಿಂದ ತಂದಿದ್ದು ಒಣಗೋಗ್ಬಿಟ್ಟಿದೆ. ಇನ್ನು ರೀಪಾಟ್ ಮಾಡಿದ್ದೀನಿ, ನೋಡಬೇಕು ಮತ್ತೆ ಚಿಗುರುಕೊಳ್ಳುತ್ತಾ ಚೆನ್ನಾಗಾಗುತ್ತೆ ಅಂತ. ಇನ್ನು ಎಳ್ಳಿಕಾಯಿ ಗಿಡ ಅದು ನೋಡಿದ್ದೀರಲ್ವ ನೀವು, ಎಳ್ಳಿಕಾಯೆಲ್ಲ ಸುಮ್ಮನೆ ಉದ್ರಿ ವೇಸ್ಟ್ ಆಗೋಯ್ತು. ಇನ್ನೊಂದು ಸ್ವಲ್ಪ ಇದೆ, ಇನ್ನೂ ಒಂದು 20-30 ಇರ್ಬೋದು ಅಷ್ಟೇ. ಮತ್ತು ಅದು ಮಳೆಗೆಲ್ಲ ಹೊಸ್ದಾಗಿ ಚಿಗುರುಕೊಂಡಿದೆ. ಫೈನಲಿ ನೋಡಿ, ಇಷ್ಟು ಗಿಡಗಳಿದೆ, ಇಷ್ಟು ಹೂವುಗಳಿದೆ, ಇಷ್ಟು ಫ್ರೂಟ್ಸ್ ಗಿಡಗಳಿದೆ, ಎಷ್ಟು ತರಕಾರಿ ಗಿಡಗಳಿದೆ ಈ ಜಾಗದಲ್ಲಿ ಅಂದ್ಬಿಟ್ಟು ಅದ್ರ ಕಡೆಗೆ ಅಂತ ಗಮನ ಕೊಟ್ಟು ಮಾಡಿದ್ರೆ ಇನ್ನೂ ತುಂಬಾ ಬಿಡುತ್ತೆ. ಬಟ್ ನಾವು ಅದಾಗದೇ ಹುಟ್ಟಿರುತ್ತೆ ಅಲ್ವಾ, ಅದನ್ನು ಜಸ್ಟ್ ಮೇಂಟೈನ್ ಮಾಡ್ತಾಯಿದ್ದೀವಿ ಅಷ್ಟೇ. ಮನೆ ಎಲ್ಲ ಕಟ್ಟಿದ್ದಾದಮೇಲೆ ಮೇಲ್ಗಡೆ ಮಾಡ್ಕೊಬೇಕು ಅಂದ್ಕೊತಾ ಇದ್ದೀವಿ. ಓಕೆನಾ. ಅಂದರೆ ಟೆರಾಸ್ ಮೇಲೆ ಗಾರ್ಡನ್ ಥರ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆನಾ. ಇದು ನಮ್ಮ ಅತ್ತೆ ಇಲ್ಲಿ ಬಂದವ್ರ ಹತ್ರ ತೊಗೊಂಡಿದ್ರು. ನಾವು ನಂಜು ಬಸ್ಲೆ ಹೂ ಅಂತೀವಿ, ಇಲ್ಲಿ ಬೆಂಗಳೂರಲ್ಲಿ ಏನಂತಾರೋ ಗೊತ್ತಿಲ್ಲ.
ಇನ್ನು ಮುಂದೆಗಡೆ ಬಂದರೆ ನೋಡಿ ಇದು ಒಂದು ಕಾಕಡ ಹೂ ಗಿಡ. ಇದು ತುಂಬ ಉದ್ದ ಇರುತ್ತೆ ಹೂವು. ಇನ್ನು ನೋಡಿ ಇದು ಮನೆ ಕಟ್ಟಬೇಕಾದ್ರೆ ದಾಸವಾಳ ಗಿಡ 2 ದಾಸವಾಳ ಗಿಡ ಹೋಗಿತ್ತಲ್ವಾ. ಸೊ ನಾನೇ ಆ ಇಟ್ಟಿಗೆನ ಹಂಗೆ ಇಟ್ಟಿದ್ದೀನಿ. ಏನು ಗೊತ್ತಾ, ಬೀದಿ ನಾಯಿಗಳಿದೆ ಅಲ್ವಾ, ಅದು ಬಂದು ಇಲ್ಲಿ ಮಲ್ಕೊಳ್ಳುತ್ತೆ. ಅದು 2 ಗಿಡಗಳು ಮತ್ತೆ ಚಿಗುರ್ಕೊಂಡ್ಬಿಟ್ಟಿದೆ ದಾಸವಾಳ, ಮತ್ತೆ ಅದು ಹಾಳು ಮಾಡುತ್ತೆ ಅಂದ್ಬಿಟ್ಟು ಆ ಗಿಡದ ಹತ್ರ ಹಂಗೆ ಇಟ್ಟಿಗೆನ ಇಟ್ಟಿದ್ದೀನಿ. ಇನ್ನು ಇದು ನನ್ನ ಮೈ ಫೇವ್ರೇಟು, ಊರಿಂದ ತೊಗೊಬಂದು ಹಾಕಿದ್ದು ರೋಸ್ ಗಿಡ, ಪಿಂಕ್ ಕಲರ್ದು ಮತ್ತು ವೈಟು ಡಬಲ್ ಕಲರ್ ಬಿಡುತ್ತೆ. ಏನೋ ಸ್ವಲ್ಪ ಹೂ ಸಣ್ಣ ಬಿಡ್ತಿದೆ. ಫಸ್ಟು ಚೆನ್ನಾಗಿ ಬಿಡ್ತಾಯಿತ್ತು. ಇನ್ನು ಇದು ಆವಕಡ ಗಿಡ ಗೊತ್ತಲ್ವ ನಿಮಗೆ. ಸೊ ಅದು ಯಾಕೋ ಮುಂದೆಗಡೆ ಚುಲ್ಟ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಎಲ್ಲ ಮನೆ ಎಲ್ಲ ಕೆಟ್ಟಿದ್ದಾದಮೇಲೆ ಅದು ಟಾಪ್ ಹೊಡೆದ್ಬಿಡಬೇಕು. ಏನು ಹುಳ ತಿನ್ಕೊಂಡ್ರೆ ಎಲೆಗಳು ಸುಳಿ ಸುತ್ಕೊಳ್ಳುತ್ತಲ್ವಾ, ಆ ಥರ ಆಗಿಬಿಟ್ಟಿದೆ. ಇನ್ನು ಇಲ್ಲಿ ಕಾಸಿ ಕಣಗ್ಲು ಅಂತ ನಾವು ಅಂತೀವಿ, ಅದಕ್ಕೆ ನೀವೇನಂತೀರೋ ಗೊತ್ತಿಲ್ಲ. ಅಲ್ಲಿ ಆವಾಗಲೇ ತೋರಿಸಿದ್ದು ಒಳಗಡೆ ಬಂದು ಪಿಂಕ್ ಕಲರ್ದಿದೆ, ಹೊರಗಡೆ ಬಂದು ವೈಟದಿದೆ. ಇನ್ನು ಇದು ದಾಸವಾಳ ಗಿಡ ಹಾಕಿ 2 ವರ್ಷ ಆಯಿತು. ಮೇಲೆ ಏಳ್ಲ ಬೇಡವಾ ಅಂತ ಒಂದು 3 ದಾಸವಾಳ ಗಿಡಗಳು ಹಂಗೆ ಇದ್ದಾವೆ. ಏನೋ ಗೊತ್ತಿಲ್ಲ, ಅವು ಮೇಲ್ಗಡೆಗೆ ಬಂದೇ ಇಲ್ಲ. ಇನ್ನು ಇದು ಕಾಕಡವು ಯಾವಾಗಲೂ ಬಿಡುತ್ತೆ. ಫೈನಲಿ ನೋಡಿ, ಇಷ್ಟು ಜಾಗದಲ್ಲಿ ಅಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ಓಕೆನಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಏನೇನು ನೋಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.